ಧಾರವಾಡ ಅವಳಿ ನಗರದ ಖಾಕಿ ಪಡೆ ಮಾದಕ ವ್ಯಸನಿಗಳ ಬೆನ್ನ ಹತ್ತಿದೆ. ಒಂದು ಕಡೆ ಡ್ರಗ್ ಪೆಡ್ಲರ್ಗಳ ಬಂಧನವಾಗ್ತಿದ್ರೆ ಮತ್ತೊಂದು ಕಡೆ ಮಾದಕ ವ್ಯಸನಿಗಳನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸುವಂತಹ ಕಾರ್ಯ ನಡೆದಿದೆ. ಕಳೆದ ರವಿವಾರ ಮತ್ತು ಈ ರವಿವಾರ 2 ವಾರಗಳ ಕಾಲ ಈ ಒಂದು ಕಾರ್ಯ ಮಾಡಲಾಗಿದೆ. ಈ 2 ವಾರಗಳು ಅಂದರೆ ಹೆಚ್ಚು ಕಡಿಮೆ 700ಕ್ಕೂ ಹೆಚ್ಚು ಜನರನ್ನು ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸಲಾಗಿತ್ತು. ಕಳೆದ ವಾರ 399 ಜನರಿಗೆ ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸಿದಂಥ ಸಂದರ್ಭದಲ್ಲಿ 259 ಜನರ ಪಾಸಿಟಿವ್ ಬಂದಿತ್ತು. ಈ ವಾರವೂ ಸಹ 400ಕ್ಕೂ ಹೆಚ್ಚು ಜನರನ್ನ ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸಲಾಗಿದೆ. ಇದರಲ್ಲೂ ಸಹ 150ಕ್ಕೂ ಹೆಚ್ಚು ಜನರಿಗೆ ಪಾಸಿಟಿವ್ ಬಂದಿದೆ. ಹೀಗಾಗಿ ಒಟ್ಟಾರೆ ಈ ಅಂದರೆ ಕಳೆದ ವಾರ ಮತ್ತು ಈ ವಾರ 2 ದಿನಗಳಲ್ಲಿ 500ಕ್ಕೂ ಹೆಚ್ಚು ಜನರ ಪಾಸಿಟಿವ್ ಬಂದಿರೋದು ಒಂದು ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ, ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ನಗರ ಅಂತ ಒಂದು ಹೆಗ್ಗಳಿಕೆ ಪಡ್ಕೊಂಡಿದೆ. ಇಂತಹ ನಗರದಲ್ಲಿ ಈ ರೀತಿಯ ಒಂದು ಮಾದಕ ಜಾಲ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿರೋದು ಈಗ ದೊಡ್ಡ ಚರ್ಚೆಗೆ ಸಹ ಕಾರಣವಾಗಿದೆ. ಇಲ್ಲಿ ಏನು ಪೊಲೀಸ್ ಆಯುಕ್ತರಾದಂಥ ಶಶಿಕುಮಾರ್ ಅವರು ಏನು ಚಾರ್ಜ್ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿನೇ ಒಂದು ಮಾತನ್ನು ಹೇಳಿದರು. ಅವಳಿ ನಗರವನ್ನು ಡ್ರಗ್ಸ್ ಮುಕ್ತ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದ್ರ ಪ್ರಕಾರನೇ ಒಂದು ಕಾರ್ಯೋನ್ಮುಖರಾಗಿದ್ದಾರೆ. ಸಿಬ್ಬಂದಿಯನ್ನು ಸಹ ಕಾರ್ಯೋನ್ಮುಖ ಮಾಡಿ ಏನಂದರೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಈಗಾಗಲೇ 2 ವಾರ ಪ್ರತಿ ರವಿವಾರದಂದು ಈ ಮಾದಕ ವ್ಯಸನಿಗಳನ್ನು ಪತ್ತೆ ಹಚ್ಚಿ ಅವ್ರನ್ನ ವೈದ್ಯಕೀಯ ಗುರಿಪಡಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕಳೆದ ವಾರ ಮತ್ತು ಈ ವಾರ 2 ವಾರಗಳಲ್ಲಿ 500ಕ್ಕೂ ಹೆಚ್ಚು ಜನರನ್ನ ಏನು ಪಾಸಿಟಿವ್ ಬಂದವ್ರನ್ನ ಈಗ ವಶಕ್ಕೆ ತೆಗೆದುಕೊಂಡು ಈಗ ಕೇಸ್ ಮಾಡಲಾಗಿದೆ. ಜೊತೆಗೆ ಕೇವಲ ಇದು ಒಂದು ಅವ್ರನ್ನ ಕರೆದುಕೊಂಡು ಬಂದು ಕೇಸ್ ಮಾಡೋದು ಇಷ್ಟಕ್ಕೆ ಸೀಮಿತ ಆಗಿಲ್ಲ ಪೊಲೀಸರ ಕೆಲಸ. ಅವರ ಪೋಷಕರನ್ನು ಸಹ ಕರೆಸಿ ಅವ್ರ ಸಮ್ಮುಖದಲ್ಲೇ ಮಕ್ಕಳಿಗೆ ಬುದ್ಧಿವಾದ ಹೇಳುವಂತಹ ಮತ್ತು ನೀವೊಂದು ವೇಳೆ ಆ ಸುಧಾರಣೆ ತಂದುಕೊಳ್ಳದೆ ಇದ್ದಲ್ಲಿ ಮುಂದೆ ಕಠಿಣ ಕ್ರಮ ಎದುರಿಸಬೇಕಂತ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ಪೊಲೀಸರು. ಹೀಗಾಗಿ ಎಲ್ಲ ಒಂದು ಕಡೆ ಪೋಷಕರಿಗೂ ಸಹ ಏನು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ಸಹ ವ್ಯಕ್ತವಾಗಿದೆ. ಯಾಕಂದರೆ ಸಾಮಾನ್ಯವಾಗಿ ಪೊಲೀಸರು ಏನಾದ್ರು ಮಾಡಿದ್ರು ಸಹ ಜನಸಾಮಾನ್ಯರು ಅವ್ರ ಬಗ್ಗೆ ಅಪಸ್ವರ ಎತ್ತೋದೇ ಜಾಸ್ತಿ. ಆದರೆ ಈ ವಿಚಾರದಲ್ಲಿ ಮಾತ್ರ ಸಾರ್ವಜನಿಕರು ಮುಕ್ತ ಖಂಡದಿಂದ ಶ್ಲಾಘನೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಇಲ್ಲಿ ಪೋಷಕರಿಗೂ ಸಹ ತಮ್ಮ ಮಕ್ಕಳು ಈ ರೀತಿ ಮಾದಕ ವಸ್ತು ಸೇವನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಇರಲಿಲ್ಲ. ಆದರೆ ಈ ಒಂದು ಪೊಲೀಸರ ಕಾರ್ಯಾಚರಣೆ ನಂತರ ಯಾರ್ಯಾರಿಗೆ ಈ ರೀತಿಯ ಒಂದು ಸಸ್ಪೆಕ್ಟೆಡ್ ಅನುಮಾನಾಸ್ಪದ ಏನು ಡ್ರಗ್ಸ್ ಸೇವನೆ ಮಾಡ್ತಾರೆ ಅನ್ನೋ ಒಂದು ಶಂಕೆ ಹಿನ್ನೆಲೆಯಲ್ಲಿ ಏನಂದರೆ ವಶಕ್ಕೆ ತೆಗೆದುಕೊಂಡಿದ್ರು ಮತ್ತು ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸಿದ ನಂತರ ಏನು ಪಾಸಿಟಿವ್ ಯಾರ್ಯಾರ್ದು ಬಂದಿದೆ ಅವರೆಲ್ಲ ಪೋಷಕರಿಗೂ ಸಹ ಈಗ ಪೊಲೀಸ್ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಸಭೆನೂ ಮಾಡೋ ಮೂಲಕ ಏನಂದರೆ ಮಾದಕ ವ್ಯಸನದಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ಮತ್ತು ಮುಂದೆ ಅವ್ರ ಲೈಫ್ ಯಾವ ರೀತಿ ಒಂದು ಸ್ಪಾಯಿಲ್ ಆಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಡೋದ್ರ ಮೂಲಕ ಪೋಷಕರಿಗೂ ಸಹ ಜವಾಬ್ದಾರಿಯಿಂದ ನಡೆದುಕೊಳ್ಳುವಂತೆ ಸಲಹೆ ಸೂಚನೆಗಳು ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಏನಂದರೆ ಅವಳಿ ನಗರದಲ್ಲಿ ಬರುವಂತಹ ವಿಶ್ವವಿದ್ಯಾಲಯ ಇರ್ಬೋದು ಮತ್ತು ಶಾಲಾ ಕಾಲೇಜುಗಳ ಪ್ರತಿಷ್ಠೆ ಅಂದರೆ ಮೆಡಿಕಲ್ ಕಾಲೇಜ್ ಇರ್ಬೋದು ಮತ್ತು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ರೀತಿಯ ಒಂದು ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಮುಖ್ಯಸ್ಥರನ್ನ ಮತ್ತು ಸಿಬ್ಬಂದಿನ ಕರೆಸಿ ಅವ್ರಿಗೂ ಸಹ ಒಂದು ಮೀಟಿಂಗ್ ಮಾಡೋ ಮೂಲಕ ಎಲ್ಲೆಲ್ಲಿ ಈ ರೀತಿಯ ಒಂದು ಡ್ರಗ್ ಪೆಡ್ಲಿಂಗ್ ಇರ್ಬೋದು ಮತ್ತು ಡ್ರಗ್ಸ್ ಸೇವನೆ ನಡೀತಾ ಇದೆ ಮತ್ತು ಅದ್ರ ಮೇಲೆ ನಿಗಾ ವಹಿಸುವ ನಿಟ್ಟಿನಲ್ಲೂ ಸಹ ಒಂದು ಕ್ರಮ ಕೈಗೊಳ್ಳುವಂತೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳಲ್ಲಿ ನಾವು ಪೆಡ್ಲರ್ಸ್ಗಳ ಮೇಲೆ ಒಟ್ಟು 12 ಪ್ರಕರಣಗಳನ್ನು ದಾಖಲು ಮಾಡಿ 66 ಜನರನ್ನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಅವ್ರನ್ನ ಜೇಸಿಗೆ ಕೊಡಿಸಿರುವಂಥದ್ದು. ಮತ್ತು ಸಾಕಷ್ಟು ಗಾಂಜಾ ಮತ್ತು ಅದರ್ ಸಿಂಥೆಟಿಕ್ ಡ್ರಗ್ಗನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಅದರ ಜೊತೆಗೆ ಕಳೆದ ವಾರ ಒಂದು ಕನ್ಸ್ಯೂಮರ್ಸ್ ಮೇಲೆ ಪರಿಶೀಲನೆಯನ್ನು ಮಾಡುವಂಥದ್ದು, ಟೆಸ್ಟಿಂಗ್ ಮಾಡಿಸುವಂಥದ್ದು. ಅದು ಒಂದು ತುಂಬ ಎಲಾಬ್ರೇಟ್ ಪ್ರಕ್ರಿಯೆ. ಅದರ ಹಿನ್ನೆಲೆಯಲ್ಲಿ ಕಳೆದ ವಾರ ಸುಮಾರು 450ಕ್ಕೂ ಹೆಚ್ಚು ಲಾಸ್ಟ್ ವೀಕಲ್ಲಿ ಮಾಡಿದಂಥ ಡ್ರೈವಲ್ಲಿ 399 ಜನರನ್ನು ನಾವು ಅನುಮಾನಾಸ್ಪದ ಮಾದಕ ವ್ಯಸನಿಗಳನ್ನು ಐಡೆಂಟಿಫೈ ಮಾಡಿ ತಪಾಸಣೆ ಮಾಡಿಸಿದಂಥ ಸಂದರ್ಭದಲ್ಲಿ ಸುಮಾರು 255 ಜನ ಪಾಸಿಟಿವ್ ಬಂದಿದ್ದರು. ಅದರ ಜೊತೆಗೆ ಒಟ್ಟು 59 ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಎಲ್ಲ ಪ್ರಕರಣದ ಆರೋಪಿಗಳೇನಿದ್ದಾರೆ ಅವ್ರುಗಳನ್ನ ಮತ್ತೊಮ್ಮೆ ವಿವರವಾಗಿ ವಿಚಾರಣೆಯನ್ನು ಮಾಡುವಂಥದ್ದು, ಅವ್ರಿಗೆ ಯಾರು ಪೆಡ್ಲರ್ಸು ಸಪ್ಲೈ ಕೊಡ್ತಾರೆ ಅನ್ನುವಂಥದ್ದು, ಅವ್ರ ಜೊತೆ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅನ್ನುವಂಥದ್ದು, ಅದೇ ರೀತಿ ಮಾದಕ ವ್ಯಸನಿಗಳೇನಿದ್ರು ಪಾಸಿಟಿವ್ ಆದಂಥವ್ರು ಅವರ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಯನ್ನು ಮಾಡಿ
ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳೋವಂಥದ್ದು, ಅವ್ರದ್ದು ಯಾವ ಸರ್ಕಲ್ ಇದೆ, ಎಲ್ಲಿ ಕುತ್ಕೋತಾರೆ. ಸೊ ಇದೆಲ್ಲದರ ಬೇಸಿಸ್ ಮೇಲೆ ನಾವು ಕಳೆದ ಒಂದು ವಾರದಿಂದ, ಅಂದರೆ ಲಾಸ್ಟು ಸಂಡೇ ಈ ಒಂದು ಡ್ರೈವ್ ಆಗಿದ್ದು, ಅದಾದ ನಂತರ ನಿರಂತರವಾಗಿ ಒಂದು ವಾರಗಳ ಕಾಲ ಮತ್ತೆ ಹೆಚ್ಚುವರಿ ಮಾಹಿತಿಯನ್ನು ಮತ್ತು ಟೆಕ್ನಿಕಲ್ ಅನಾಲಿಸಿಸನ್ನು, ಈ ಹಿಂದೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಂಥವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಅನುಮಾನಾಸ್ಪದ ಶಂಕಿತ ಮಾದಕ ವ್ಯಸನಿಗಳು ನಮಗೆ ಒಂದು ಪಟ್ಟಿನ ತಯಾರು ಮಾಡ್ಕೊಂಡಿದ್ವಿ. ಆ ಪಟ್ಟಿಯಲ್ಲಿ ಸುಮಾರು 467 ಜನರನ್ನು ಐಡೆಂಟಿಫೈ ಮಾಡ್ಕೊಂಡಿದ್ವಿ. ಅದರಲ್ಲಿ ಸುಮಾರು 251 ಜನ ಇವತ್ತು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಅಂದರೆ ಮೋರ್ ದೆನ್ 50%, ನಿಯರ್ 60% ಸಸ್ಪೆಕ್ಟೆಡ್ ಇರೋವಂಥವ್ರು ಮಾದಕ ವ್ಯಸನಿಗಳಾಗಿ ಇರುವಂಥದ್ದು ಪಾಸಿಟಿವ್ ಆಗಿ ಪ್ರೂವ್ ಆಗಿದೆ. ಇವತ್ತು ಕೂಡ ಸುಮಾರು 44 ಪ್ರಕರಣಗಳನ್ನು ನಮ್ಮವರು ದಾಖಲು ಮಾಡಿಕೊಂಡಿದ್ದಾರೆ. ಈ ಒಂದು ಅಭಿಯಾನ ಮುಂದುವರಿಯುತ್ತೆ. ಮತ್ತು ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಆ ಪ್ರಕಾರ ಒಂದು ಎಲ್ಲ ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಅವು ಕಾಲೇಜ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು, ಮೆಡಿಕಲ್ ಕಾಲೇಜ್ಗಳಿರ್ಬೋದು, ಪ್ಯಾರಾಮೆಡಿಕಲ್ ಕಾಲೇಜಸ್ಸು, ಪಾಲಿಟೆಕ್ನಿಕ್ಕು, ಡಿಪ್ಲೊಮೊ, ITI ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ಈ ಭಾಗದವು, ಆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಯಾರು ಪದಾಧಿಕಾರಿಗಳಿದ್ದಾರೆ, ಮ್ಯಾನೇಜ್ಮೆಂಟ್ ಅವರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಆಮೇಲೆ ವಿದ್ಯಾರ್ಥಿ ರೆಪ್ರೆಸೆಂಟೇಟಿವ್ಸ್, ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರೆಲ್ಲರನ್ನೂ ಒಳಗೊಂಡಂತೆ ನಾವು JSS ಶಿಕ್ಷಣ ಸಂಸ್ಥೆ ಏನಿದೆ ಧಾರವಾಡದಲ್ಲಿ, ಅಲ್ಲಿ ಒಂದು ಸಭೆಯನ್ನು 2-3 ದಿನಗಳಿಂದ ಮಾಡಿದ್ವಿ. ಅದರಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಭಾಗವಹಿಸಿದರು. ಮತ್ತು ಎಲ್ಲರೂ ಈ ಒಂದು ಡ್ರಗ್ ಮುಕ್ತ ಅವಳಿ ನಗರವನ್ನು ನಿರ್ಮಾಣ ಮಾಡೋ ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆ ಜೊತೆ ಸಂಪೂರ್ಣವಾಗಿ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ದಿವ್ಯಾ ಮೇಡಮ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಳ್ಯಾಗೆ ಕರ್ಕೊಂಡು ಬಂದಾರ್ರಿ. ನಮ್ಮ ಹಳ್ಯಾಗೆ ಆಟೋ ಡ್ರೈವರ್ ಅದಾನ, 4 ಮಕ್ಕಳು ಐತಿ, ಒಂದು ಗಂಡು ಐತಿ, 3 ಹೆಣ್ಣು ಐತಿ, ನಶಾ ಮಾಡ್ತಾನೆ. ಅದ್ರ ಸಲುವಾಗಿ ಕರ್ಕೊಂಡು ಬಂದಾರೆ. ಚಲೋ ಐತಿ, ಚಲೋ ಐತಿ ಸರ್, ಚಲೋ ಮಾಡಾಕುಂತಾರ್ರಿ. ಈಗ ಅದು ಬಿಟ್ಟ ಅಂದ್ರೆ ಚಲೋ ಆಕೈತಿ ಅವನ ಜೀವನ. ಹಾಂ, ಅದ ಕುಡ್ದಂದ್ರೆ ಕಿರಿಕಿರಿ ಇಲ್ರಿ, ದಂಧೆ ಇಲ್ಲ, ಏನಿಲ್ಲ. ಮನ್ಯಾಗೆ ಎಂತಿ ಏನಾರ ರೊಕ್ಕ ಕೊಡ್ರಿ ಅಂದ್ರೆ ಕಿರಿಕಿರಿ ಅಲ್ಲ, ನಶೆಗೆ ಬೇಕು. ಮನ್ಯಾಗೆ ಉಪಾಸಿ ಸಾಯ್ದು ಇರಲಿ ಹಂಗಂತಾರೆ. ನಶೆ ಆದಾದ್ರೆ ಸಾಕು. ಈಗೆಲ್ಲ ಬಿಟ್ಟಂದ್ರೆ ಚಲೋ ಆಕೈತಿ, ಒಳ್ಳೆ ಆಕೈತಿ. ಒಳ್ಳೆ ಕೆಲಸ ಮಾಡಾಕುಂತಾರೆ ಸರ್, ಸುಲೂಟ್ ಐತಿ ಪೊಲೀಸರಿಗೆ. ಭಾಳ ಒಳ್ಳೆ ದೇವ್ರ ಕೆಲಸ ಮಾಡೋಂಗೆ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸರು. ಅದ್ರ ಬಗ್ಗೆ ಭಾಳ ನಮಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಉಡುಪಿಯವರು, ನಾವು ಪೆಮ್ಮಯ್ಯವ್ರು ನೋಡಿದ್ದೀವಿ, ಆವಾಗ ಇವ್ರು ನೋಡ್ತಾ ಇದ್ದೀವಿ. ಪೆಮ್ಮಯ್ಯವರು ಒಂದು ಕಾಲದಲ್ಲಿ ಪೆಮ್ಮಯ್ಯವರು ಕರಿಯಪ್ಪನವರೆಲ್ಲ ಇದ್ದರು. ಆ ಟೈಮ್ ಈ ಥರ ಇಲ್ಲಾಗಿತ್ತು. ಆದರೆ ಇವ್ರು ಮಾತ್ರ ಭಾಳ ಚಲೋ ಕೆಲಸ ಮಾಡಿದ್ರು. ನಮ್ಮ ಮಗನ ತೊಗೊಬಂದಿದ್ದಾರೆ. ಅವ್ನು ಸ್ವಲ್ಪ ತೊಂದರೆ ಕೊಡ್ತಾನೆ, ಪೇಮೆಂಟ್ ಕೊಡೋದಿಲ್ಲ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕಷ್ಟ ಭಾಳ ಅನುಭವಿಸ್ತಾ ಇದ್ದೀವಿ. ಆದರೆ ಆ ಕಷ್ಟ ಹೇಳ್ಕೊಳಕ್ಕೆ ಹೋದರೆ ಮಾತು ಆ ಮೂಮೆಂಟ್ನಾಗ ಅವ್ರು ಏನು ಸೇದಿರ್ತಾರೆ ಅದೇ ಮಾತು ಮನೆಗೆ ಬಂದು ಮಾತಾಡ್ತಾರೆ. ಆವಾಗ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಾವು ಕೈ ಎತ್ತರೆ ವಯಸ್ಸಿನ ಬಂದು ಹುಡುಗರು, ಏನು ಮಾತಾಡ್ಲಿಕ್ಕೆ ಆಗೋಲ್ಲ. ಬೇರೆಯವ್ರ ಹತ್ರ ಏನು ಹೇಳಕ್ಕೆ ಹೋದರೆ ಹೇಳಿ ಹೊಡಿಸಿದ್ರು ಅಂತ ಆಗ್ತದೆ. ಅದಕ್ಕೆ ಪೊಲೀಸರು ಮಾತ್ರ ಭಾಳ ಒಳ್ಳೆ ಕೆಲಸ ಮಾಡಿದರೆ. ಈ ಕಮಿಷನರ್ ಏನು ಇದಾರಲ್ಲ, ಬಂದಾರಲ್ಲ, ಭಾಳ ದೇವರಂತ ಮನುಷ್ಯರು. ನಾವು ಒಳ್ಳೆಯ ಅಭಿಪ್ರಾಯ ಅವರು ನಾವು ನೋಡಿದ್ದೀನಿ. ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಯುವ ಸಮೂಹ ಈ ಒಂದು ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇದೆ. ಮತ್ತು ಎಷ್ಟೋ ಅಪರಾಧ ಕೃತ್ಯಗಳು ಈ ಒಂದು ಮಾದಕ ವ್ಯಸನದಿಂದಲೇ ಹುಟ್ಕೊಳ್ಳುವ ಅಥವಾ ನಡೆಯುವಂತಹ ಪ್ರಕ್ರಿಯೆಗಳು ಸಹ ನಡೀತಾ ಇದ್ದಾವೆ. ಕೆಲವೊಂದು ಸಾರಿ ಗಾಂಜಾ ಸೇವನೆ ಮಾಡಿ ಯಾರಿಗೂ ಸ್ಟ್ಯಾಬ್ ಮಾಡೋದಿರ್ಬೋದು, ಯಾರ್ದೋ ಕೊಲೆ ಮಾಡೋದು ಆ ಒಂದು ಮಾದಕ ಹತ್ತಿನಲ್ಲಿರುವಂಥ ಸಂದರ್ಭದಲ್ಲಿ ಏನೆಲ್ಲ ಅಪರಾಧ ಕೃತ್ಯಗಳು ನಿಜಕ್ಕೂ ಒಂದು ಆಘಾತಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಒಂದು ಕಡೆ ಡ್ರಗ್ಸ್ ಸೇವನೆಯಿಂದ ಒಂದು ಜನ ಒಂದು ಮಾದಕ ವ್ಯಸನಿಗಳಾಗ್ತಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದಕ್ಕೆ ಪೂರಕವಾಗಿಯೇ ಅಪರಾಧ ಕೃತ್ಯಗಳು ಸಹ ಹೆಚ್ಚಾಗ್ತಾ ಇದ್ವು. ಹಾಗಾಗಿ ಒಂದಕ್ಕೊಂದು ರಿಲೇಟೆಡ್ ಇರೋ ಹಿನ್ನೆಲೆಯಲ್ಲಿ ಏನಂದರೆ ಡ್ರಗ್ಸ್ ಮಾರಾಟಗಾರರಿಗೆ ಕೇವಲ ಈ ಹಿಂದೆ ಏನಂದರೆ ಪೊಲೀಸರು ಸಾಮಾನ್ಯವಾಗಿ ಡ್ರಗ್ಸ್ ಮಾರೋರನ್ನ ಹಿಡಿತಿದ್ರು, ಕೇಸ್ ಹಾಕ್ತಿದ್ರು, ಅವರು ಮತ್ತೆ ಜಾಮೀನು ತೊಗೊಂಡು ಹೋಗ್ತಿದ್ರು, ಮತ್ತು ಅದೇ ಡ್ರಗ್ ಪೆಡ್ಲಿಂಗ್ ಮಾಡೋದು ಈ ಥರದ ಕೆಲಸ ಮಾಡ್ತಿದ್ರು. ಆದರೆ ಈಗ ಡ್ರಗ್ಸ್ ಮಾರೋರ ಜೊತೆಗೆ ಡ್ರಗ್ಸ್ ಸೇವನೆ ಮಾಡೋರನ್ನು ಸಹ ಪತ್ತೆ ಹಚ್ಚಿ ಅವ್ರನ್ನ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗಿರೋದು ನಿಜಕ್ಕೂ ಒಂದು ರೀತಿಯಲ್ಲಿ ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನಂದ್ರೆ ಅವಳಿ ನಗರದಲ್ಲಿ ಒಂದಷ್ಟು ಡ್ರಗ್ಸ್ ಮುಕ್ತ ಮಾಡ್ಬೇಕಂತೇನು ಪೊಲೀಸರು ಸಂಕಲ್ಪ ತೆಗೆದುಕೊಂಡಿದ್ದಾರೆ. ಅದಕ್ಕೆ
ಸಕಾರಾತ್ಮಕ ಬೆಳವಣಿಗೆ ವ್ಯಕ್ತ ಆಗ್ತದೆ ಸಹ. ಇದು ಜೊತೆಗೆ ಪೊಲೀಸರು ಇರ್ಬೋದು ಮತ್ತು ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಸಹ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾವು ಸಹ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆಗೆ ಮತ್ತಷ್ಟು ಉತ್ಸಾಹ ಬಂದಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆನ ಮುಂದುವರಿಸುವುದಾಗಿ ಪೊಲೀಸ್ ಆಯುಕ್ತರಾದಂಥ ಶಶಿಕುಮಾರ್ ಅವರು ಹೇಳಿದ್ದಾರೆ. ಒಟ್ಟಾರೆ ಅವಳಿ ನಗರ ಪೊಲೀಸರ ಕಾರ್ಯಕ್ಕೆ ಜನತೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.